ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಥರ ಒಂದು ಇಫ್ತಾರ್ ಕೂಟ ಯಾರು ಏರ್ಪಡಿಸಲಿಕ್ಕಿಲ್ಲ. ಅದೆಲ್ಲ ಅದು ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಜನರಿಗೆ ಒಂದೇ ಟೈಮಲ್ಲಿ ಒಂದೇ ವಕ್ತಲ್ಲಿ ಸಿಗುವುದಂದರೆ ಭಾರಿ ಒಂದು ಆಶ್ಚರ್ಯವೇ ಆಗ್ತದೆ. ಅಂದರೆ ಈ ಡಾಕ್ಟರ್ ಮೋಹನ್ಲಾಲ್ ವೈದ್ಯರಲ್ಲ ಭಾರಿ ಒಳ್ಳೆ ಪರ್ಫೆಕ್ಟ್. ದೇವರ ಅವರಿಗೆ ಆಯುಷ್ಯವನ್ನು 100 ವರ್ಷ 110 ವರ್ಷ ಆಯುಷ್ಯವನ್ನು ಕೊಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತೇನೆ. ನಾವು ಜನಾಂಗಕ್ಕೆ ಸಂಘರ್ಷ ಬರುವ ಹಾಗೆ, ಅಂತರ ಬರುವ ಹಾಗೆ, ಕಂದಕ ಬರುವ ಹಾಗೆ ಮಾಡಬಾರ್ದು. ಒಂದು ಮನಸ್ಸನ್ನು ಕಟ್ಟುವ, ಎಲ್ಲ ಜನಾಂಗವನ್ನು ಒಟ್ಟು ಸೇರಿಸುವ ಕೆಲಸ ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆಳ್ವರ ಮೇಲಿನ ಪ್ರೀತಿ, ಅವರಿಟ್ಟಿರುವ ಎಲ್ಲರೊಂದಿಗೆ ಬಾಂಧವ್ಯ, ಮಾನವೀಯತೆ, ಇದು ಇಲ್ಲಿ ಎತ್ತಿ ತೋರಿಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಧೈರ್ಯದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ದೇಶಕ್ಕೆಲ್ಲ, ಪ್ರಪಂಚಕ್ಕೆ ಒಂದು ದೊಡ್ಡ ಸಂದೇಶವನ್ನು ಸಾರಿದ ಮೋಹನ್ಲಾಲ್ ಅವರಿಗೆ ಮತ್ತೊಮ್ಮೆ ನಾನು ದೊಡ್ಡ ಸೆಲ್ಯೂಟನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, 22ನೇ ವರ್ಷದ ಆಳ್ವಾಸ್ ಇಫ್ತಾರ್ ಕೂಟಕ್ಕೆ ನಾನಿವತ್ತು ಬಂದಿದ್ದೇನೆ. ಈ ಒಂದು ಇಫ್ತಾರ್ ಕೂಟದ ರೂವಾರಿ ಆಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವ. ಸರ್, ಈಗ ಇಷ್ಟೊಂದು ಅದ್ದೂರಿಯಾಗಿ ಇಫ್ತಾರ್ ಕೂಟ ನೀವು ನಡೆಸ್ತಾ ಇದ್ದಾರಾ? ಪ್ರತಿ ವರ್ಷ ನಡೆಸ್ತಾ ಇದ್ದೀರಾ? ಏನು ಸರ್ ಉದ್ದೇಶ? ಸೌಹಾರ್ದತೆಯಿಂದ ಬದುಕಬೇಕು ಎಂಬುದೇ ನಮ್ಮ ದೇಶದ ಎಲ್ಲ ಮತಧರ್ಮಗಳು ಹೇಳಿದ್ದು ಅದನ್ನೇ. ಅದು ಯಾವುದೇ ಮತಧರ್ಮ ಇರಲಿ, ಪ್ರತಿಯೊಂದು ಮತಧರ್ಮವು ಹೇಳಿದ್ದು ಸಂಘರ್ಷದಲ್ಲಿ ಬದುಕಬೇಕು ಎಂಬುದು ಅಲ್ಲ. ಎಲ್ಲರೂ ಪ್ರೀತಿಯಿಂದ ಸಹಬಾಳ್ವೆಯಿಂದ ಬದುಕಬೇಕು. ಅವರವರ ಮತಧರ್ಮವನ್ನು ಗಂಭೀರವಾಗಿ ತೆಗೆದುಕೊಂಡು ಅದರಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಬೇಕು. ಇದು ಜೀವನದ ಒಂದು ನಮ್ಮ ಅವಿಭಾಜ್ಯ ಅಂಗ. ಇವತ್ತು ಎಷ್ಟೋ ದೇಶದಲ್ಲಿ ತನ್ನ ಬದುಕಿನೊಟ್ಟಿಗೆ ಅವರವರು ಪೂರ್ವಜರು ಹಾಕಿಕೊಟ್ಟಂಥ ಮತಧರ್ಮಗಳು ಇವತ್ತು ದೂರವಾಗಿದೆ. ಆದರೆ ನಮ್ಮ ದೇಶದಲ್ಲಿ ಇವತ್ತು ಎಲ್ಲ ಜನಾಂಗದವರು, ಎಲ್ಲ ಮತಧರ್ಮದವರು ಕೂಡ ಜೀವನದೊಂದು ಅವಿಭಾಜ್ಯ ಅಂಗವಾಗಿ ಇಟ್ಕೊಂಡು ಹೋಗಿದ್ದಾರೆ. ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಅದು ಯಾಕೆ ಅಂತ ಹೇಳಿದರೆ, ಧರ್ಮವೇ ನಮ್ಮನ್ನು ಕಾಪಾಡೋದು. ನಮ್ಮ ಎಲ್ಲ ಬದುಕಿನಲ್ಲಿ ಆ ವಿಚಾರದಿಂದ, ಒಳ್ಳೆಯ ವಿಚಾರದಿಂದ ನಾನು ಹೇಗೆ ಬದುಕಬೇಕು ಎಂಬುದನ್ನು ಭಾಳ ಸುಂದರವಾಗಿ ಎಲ್ಲ ಮತಧರ್ಮಗಳು ಹೇಳಿದ್ದಾರೆ. ಖಂಡಿತ ಒಂದು ಸಾರ್ಥಕವಾದ ಮನೋಧರ್ಮ ನಮಗೆ ಆಗ್ತದೆ. ಎಷ್ಟೋ ಇಂಥ ಕೆಲಸವನ್ನು ಮಾಡಿದಾಗ ಪ್ರತಿ ಸಂದರ್ಭದಲ್ಲೂ ನನಗೆ ಅನ್ನಿಸೋದು ಇಷ್ಟೇ, ಬಹಳ ಒಂದು ಸಾರ್ಥಕತೆ, ಧನ್ಯತೆ ನಮಗೆ ಬರ್ತಾ ಇದೆ. ನಾವು ಯಾವುದೂ ಇದನ್ನು ಆಲೋಚನೆ ಮಾಡಬಾರ್ದು. ನಮ್ಮ ಕೆಲಸ ಅದು ದೇವರು ಮೆಚ್ಚುವ ಕೆಲಸ ಆದರೆ, ಅದು ಸರಿಯಾದ ದಾರಿಯಲ್ಲಿ ಆದರೆ ಅದನ್ನು ನಾವು ಮಾಡ್ತಾ 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 ಹೋಗಬೇಕು. ಅದಕ್ಕೆ ಯಾವುದೂ ವಿಚಲಿತರಾಗಬಾರ್ದು ಅಷ್ಟೇ. ಖಂಡಿತ ಇದು ನಾನು ಇರುವಾಗಲಿರ್ಬೋದು, ನನ್ನ ಮಕ್ಕಳು ಇರ್ಬೋದು, ಈ ಸಂಸ್ಥೆ ಇರ್ಬೋದು, ಇದು ಖಂಡಿತ ಇದನ್ನು ಮುಂದುವರೆದುಕೊಂಡು ಹೋಗ್ತದೆ ಎಂಬ ವಿಶ್ವಾಸ ನನಗೆ ಇದೆ. ಇದು ಆಗಬೇಕು, ನಾಡಿನಲ್ಲಿ ಆಗಬೇಕು ಎಂಬುದೇ ನಮ್ಮ ಆಶೆ. ಇಷ್ಟೊಂದು ಜನರಿಗೆ ವ್ಯವಸ್ಥೆ ಮಾಡುವಾಗ ಹೇಗೆ ಸಾಧ್ಯ ಆಯಿತು? ಎಲ್ಲ ಇಲ್ಲಿದ್ದಂಥ ಅಬುಲಾಲ್ರಿದ್ದಾರೆ, ಎಷ್ಟು ಮಂದಿ ಈಗ ಎಲ್ಲ ನಮ್ಮ ಸಮಾನ ಮನಸ್ಕರು ಎಲ್ಲರೂ ಸೇರಿಕೊಂಡು ಬಹಳ ವ್ಯವಸ್ಥಿತವಾಗಿ ಬಹಳ ದಿನದಿಂದ ಇದನ್ನು ಮಾತಾಡಿಕೊಂಡು ಎಲ್ಲ ಮಾಡಿಕೊಂಡು ಈಗ ಇಷ್ಟು ಜನ ಸೇರುವಾಗ ಎಷ್ಟು ಜನ ಊಟಕ್ಕೆ ಬರ್ತಾರೆ, ಅವರಿಗೆ ಒಂದು ಹೇಗೆ ಮಾಡೋದು, ಅಥವಾ ಒಂದು 6 ಬರುವಾಗ ಅವರಿಗೆ ವಜೋ ಮಾಡಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಎಷ್ಟು ವ್ಯವಸ್ಥೆ ಆಗಬೇಕು, ಬಂದ ಮೇಲೆ ಒಂದು ಉಪವಾಸವನ್ನು ಬಿಡಬೇಕಾದ್ರೆ ಒಂದು 8,000 ಅದಕ್ಕಿಂತ ಮಿಕ್ಕಿ ಜನ ಬಂದಾಗ ಅವರಿಗೆ ನಾವು ಹೇಗೆ ಮಾಡಬೇಕು, ಒಂದು ಟೇಬಲ್ನಲ್ಲಿ ಎಷ್ಟು ಜನ ಕೂತ್ಕೊಳ್ತಾರೆ, ಈ ಲೆಕ್ಕಾಚಾರ ನಾವೆಲ್ಲ ಹಾಕಿ ಒಂದು ವೇಳೆ ಜನ ಹೆಚ್ಚು ಬಂದರೆ ಸಾಮೂಹಿಕವಾಗಿ ಒಂದು ಬುಫೆ ಸಿಸ್ಟಮ್ನಲ್ಲಿ ಕೂಡ ಅದನ್ನು ಕೊಟ್ಟು ಒಂದು ಆ ಉಪವಾಸವನ್ನು ಬಿಡುವುದು ಹೇಗೆ, ಆಮೇಲೆ ಇಷ್ಟು ಜನರೆಲ್ಲ ಊಟ ಮಾಡುವಾಗ ಆಮೇಲೆ ಇವರೆಲ್ಲ ಸೇರಿಕೊಂಡು ಒಂದು ನಮಾಜ್ ಮಾಡೋದು ಇರ್ಬೋದು, ಅದಕ್ಕೆ ಗಂಡಸರು ಮಹಿಳೆಯರು ಕೂತ್ಕೊಳ್ಳಿಕ್ಕೆ ಎಲ್ಲೆಲ್ಲಿ ವ್ಯವಸ್ಥೆ, ಇದೆಲ್ಲ ಮುಗಿದ ಮೇಲೆ ಊಟೋಪಚಾರ ಮಾಡುವಾಗ ಒಂದು ಕೌಂಟರ್ನಲ್ಲಿ ಹೆಚ್ಚು ಅಂತ ಹೇಳಿದ್ರೆ 150-200 ಜನ ಹೋಗಲಿಕ್ಕೆ ಆಗೋದು. ಇಷ್ಟು ಜನ ಹೋಗಲಿಕ್ಕೆ ಆಗುವಾಗ ಎಷ್ಟು ಕೌಂಟ್ರ್ಗಳನ್ನು ಹಾಕಬೇಕು, ಇದರೆಲ್ಲ ವ್ಯವಸ್ಥೆಗಳನ್ನು ನಾವು ಭಾಳಷ್ಟು ಆಲೋಚನೆ ಮಾಡಿಕೊಂಡು ನಾವು ಇದು ಮಾಡಿದ್ದು. ಅದೆಲ್ಲವೂ ಅಚ್ಚುಕಟ್ಟಿನಿಂದ ನಡೆದದ್ದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಆಶ್ಚರ್ಯ ಮತ್ತು ದಿಗ್ಭ್ರಮೆ ಆಯಿತು ನನಗೆ ಇದನ್ನು ನೋಡಿ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಿಜಕ್ಕೂ ಆಯೋಜನೆ ಮಾಡಿದಂಥ ಮೋಹನ್ ಆಳ್ವರಿಗೆ ರಿಯಲಿ ಬಿಗ್ ಸೆಲ್ಯೂಟ್. ದ ಗ್ರೇಟ್ ಮ್ಯಾನ್. ಇವತ್ತಿನ ದಿನಮಾನಸದಲ್ಲಿ ಇಂಥ ಒಂದು ಗಟ್ಸನ್ನು ತಗೊಂಡು ಆ ಧೈರ್ಯದಿಂದ